ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಕೊಲೆ ಮಾಡಿದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಗೆ ಆರೋಪಿಗಳನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಆರೋಪಿಗಳು ಮೈಸೂರಿನಿಂದ ರೇಣುಕಾಸ್ವಾಮಿಯನ್ನ ಕರೆತರುವಂತಹ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಮೈಸೂರಿಗೆ ಆರೋಪಿಗಳನ್ನ ಕರೆದೊಯ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೊಲೆ ನಡೆದಂತಹ ಮಾರನೇ ದಿನ ಮೈಸೂರಿಗೆ ದರ್ಶನ್ ಅವರು ಕೂಡ ಹೋಗಿದ್ರು. ಡೆವಿಲ್ ಸಿನಿಮಾ ಶೂಟಿಂಗ್ ಅಂತ ಮೈಸೂರಿಗೆ ದರ್ಶನ್ ಹೋಗಿದ್ರು. ದರ್ಶನ್ ಸೇರಿ ಕೆಲವು ಆರೋಪಿಗಳನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಮೈಸೂರಿನಲ್ಲೇ ದರ್ಶನ್ ಅನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗಾಗಲೇ ಬೆಂಗಳೂರು, ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಅಂತ್ಯ ಆಗಿದೆ. ಈ ನಡುವೆ ದರ್ಶನ್ ತಂಗಿದ್ದಂತಹ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಅವರು ತಿರುಗಾಡಿದ್ರು, ಅದೇ ರೀತಿಯಾಗಿ ಯಾವ್ಯಾವ ಹೋಟೆಲ್ಗಳಲ್ಲಿ ತಂಗಿದ್ರು, ಯಾವ್ಯಾವ ಆರೋಪಿಗಳೊಂದಿಗೆ ಅಲ್ಲಿ ಮಾತುಕತೆಯನ್ನು ನಡೆಸಿದ್ರು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ಕೂಡ ಈಗ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅಂತ ಮೈಸೂರಿಗೆ ದರ್ಶನ್ ಹೋಗಿದ್ರಂತೆ. ಅದು ಕೂಡ ಕೊಲೆಯಾದ ಬಳಿಕ, ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ಇದೆ ಅಂತ ಮೈಸೂರಿಗೆ ಹೋಗಿದ್ರು. ಅದು ಕೂಡ ಕೊಲೆ ನಡೆದಂತಹ ಮಾರನೇ ದಿನವೇ ಮೈಸೂರಿಗೆ ಹೋಗಿದ್ರು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಥಳಗಳಲ್ಲೂ ಕೂಡ ಈಗಾಗಲೇ ಸ್ಥಳ ಮಹಜರು ವಿಚಾರಣೆಗಳು ಕೂಡ ಈಗಾಗಲೇ ಪೂರ್ಣ ಆಗಿದೆ. ಈ ನಡುವೆ ಮೈಸೂರಿನಲ್ಲಿ ಇವರು ಏನೇನು ಮಾಡ್ತಾ ಇದ್ರು, ಮೈಸೂರಿನಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ರು, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದಾರಾ, ಅದೇ ರೀತಿಯಾಗಿ ಸಾಕ್ಷ್ಯ ನಾಶಗಳಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಏನಾದರೂ ಮಾತುಕತೆ ನಡೆದಿತ್ತಾ, ಏನಾದರೂ ಪ್ಲಾನಿಂಗ್ ನಡೆದಿತ್ತಾ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನಿಖೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಮೈಸೂರಿನಲ್ಲೇ ದರ್ಶನ್ ಅವರನ್ನ ಲಾಕ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇದೇ ಮೈಸೂರಿನಿಂದ ನಟ ದರ್ಶನ್ನನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಇದೀಗ ಮೈಸೂರಿನಲ್ಲೂ ಕೂಡ ವಿಚಾರಣೆ ಮಾಡೋದಕ್ಕೆ, ತನಿಖೆ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಯಾವ್ಯಾವ ಸತ್ಯಾಂಶಗಳು ಬೆಳಕಿಗೆ ಬರುತ್ತೆ ಮೈಸೂರಿನಲ್ಲಿ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಇವತ್ತು ಕೊನೆಯದಾಗಿ ಮೈಸೂರಿನಲ್ಲಿ ಏನೆಲ್ಲ ಆಯಿತು, ಹತ್ಯೆ ಮಾಡಿದ ಬಳಿಕ ಆರೋಪಿ ಏನೆಲ್ಲ ಮಾಡಿದ್ರು, ಅದೇ ರೀತಿಯಾಗಿ ಇನ್ನಿತರ ಆರೋಪಿಗಳು ಏನೆಲ್ಲ ಮಾಡ್ತಾ ಇದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದರ್ಶನ್ ಆದಿಯಾಗಿ ಇನ್ನಿತರ ಆರೋಪಿಗಳನ್ನು ಕರೆದೊಯ್ದು ಮೈಸೂರಿನಲ್ಲಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಅಲ್ಲೇ ಜಿಮ್ ಕೂಡ ಮಾಡ್ತಾ ಇದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅಂದರೆ ಸಂಪೂರ್ಣವಾದಂತಹ ಒಂದು ಟ್ರಾವೆಲ್ ಹಿಸ್ಟರಿ ಏನಿದೆ ಅದೆಲ್ಲವನ್ನೂ ಕೂಡ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಲಿದ್ದಾರೆ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಇವರು ಏನೆಲ್ಲ ಮಾಡಿದ್ರು, ಮೈಸೂರಿನಲ್ಲಿ ಏನೆಲ್ಲ ನಡೀತು, ಅದಕ್ಕೂ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ. ಆದರೆ ಈಗ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಆರೋಪಿಗಳು ಏನೆಲ್ಲ ಮಾಡಿದ್ರು, ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ದರ್ಶನ್ ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಮೈಸೂರಿನಲ್ಲಿ ತಂಗಿದ್ರು ಅನ್ನುವಂತಹ ಮಾಹಿತಿ, ಅದೇ ರೀತಿಯಾಗಿ ಸಾಕಷ್ಟು ಕೂಲ್ ಆಗಿದ್ರು, ಏನು ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಎಲ್ಲವನ್ನೂ ಕೂಡ ಮರೆತು ಜಿಮ್ನಲ್ಲಿ ತೊಡಗಿದ್ರು. ಅದೇ ರೀತಿಯಾಗಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ರು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂದು ಡೆಡ್ ಬಾಡಿ ಸಿಕ್ಕು, ಅದಾದ ಬಳಿಕ ದರ್ಶನ್ರನ್ನ ಲಾಕ್ ಮಾಡಿ ಅರೆಸ್ಟ್ ಮಾಡಿದ್ರು ಪೊಲೀಸರು, ಅಲ್ಲಿಯವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಾಳರಾಗಿದ್ರು. ಆದರೆ ಹತ್ಯೆ ಮಾಡಿದ ಬಳಿಕ ಮೈಸೂರಿನಲ್ಲಿ ಇವರು ಏನೆಲ್ಲ ಮಾಡಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಕ್ಕೆ ಏನಾದರೂ ಅಲ್ಲಿ ಚಿಂತನೆ ನಡೆದಿತ್ತಾ, ಆರೋಪಿಯ ಜೊತೆಯಲ್ಲಿ ಇನ್ಯಾರು ಸಂಪರ್ಕಕ್ಕೆ ಬಂದಿದ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಕ್ಕೆ, ಅದೇ ರೀತಿಯಾಗಿ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಕೆಲವಾರು ಬೆಳವಣಿಗೆಗಳು ಏನಾದರೂ ನಡೆದಿತ್ತಾ,
ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೇನಿದ್ದಾರೆ ಅವರೂ ಕೂಡ ಇಲ್ಲಿ ಅವ್ರನ್ನ ಭೇಟಿಯಾಗಿದ್ರು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ರ್ಯಾಡಿಸನ್ ಹೋಟೆಲ್ನಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಮೈಸೂರಿಗೆ ಈ ಆರೋಪಿಗಳನ್ನು ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಯಾವ್ಯಾವ ಆರೋಪಿಗಳು ಮೈಸೂರಿನಲ್ಲಿ ಡಿ ಕಂಪನಿಯನ್ನು ಭೇಟಿಯಾಯಿತು, ದರ್ಶನ್ನ ಭೇಟಿಯಾಯಿತು, ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ನಡೆದಿದ್ದೇನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಆರೋಪಿಗಳನ್ನು ಮೈಸೂರಿಗೆ ಕರೆದೊಯ್ಯೋದಕ್ಕೆ ಅಂತ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕೊಲೆ ನಡೆದಂತಹ ಮಾರನೇ ದಿನ ಮೈಸೂರಿಗೆ ದರ್ಶನ್ ಹೋಗಿದ್ರು. ಅದೇ ರೀತಿಯಾಗಿ ಬಹಳಷ್ಟು ಕ್ಲಾಮ್ ಆಗಿದ್ರು. ಯಾವುದೇ ಒಂದು ಟೆನ್ಷನ್ ಇಲ್ಲದೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ದರ್ಶನ್ ತೊಡಗಿದ್ರು. ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆಯಂತ ಮೈಸೂರಿನಲ್ಲಿ ದರ್ಶನ್ ತಂಗಿದ್ರು. ಅದಾದ ಬಳಿಕ ಇದೇ ಮೈಸೂರಿನಲ್ಲಿ ಅರೆಸ್ಟ್ ಕೂಡ ಆಗಿದ್ರು. ಹೀಗಾಗಿ ಮೈಸೂರಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ. ಇದೇ ಕಾರಣಕ್ಕಾಗಿ ಮೈಸೂರಿನಲ್ಲೂ ಕೂಡ ವಿಚಾರಣೆ ಮಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ.